ಮೈಸೂರು ಭಾಗದಲ್ಲಿ ಪ್ರವಾಸ ಮುಕ್ತಾಯ ಆಗಿದೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರವಾಸ ನಿರಂತರವಾಗಿ ಸಾಗ್ತಾ ಇರಬೇಕು. ಸಂಘಟನೆ ಅಂತಕ್ಕಂಥದ್ದು ನಿಂತು ನೀರಲ್ಲ, ಒಂದು ರೀತಿ ಸಮುದ್ರ ಇದ್ದಂಗೆ ನಿರಂತರವಾಗಿ ಸಂಘಟನೆ ನಡೀತಾ ಇರಬೇಕು. ಅದು ಚಾಲ್ತಿಯಲ್ಲಿ ಇದ್ದಾಗಲೇ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಕಾರ್ಯಕರ್ತರಿಗಾಗಲಿ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ. ಆ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥದ್ದು ಬಿರುಸಾಗಿ ಸಾಗ್ತಾ ಇದೆ. ಜೊತೆಯಲ್ಲಿ ಇತ್ತೀಚೆಗೆ ಕೋರ್ ಕಮಿಟಿ ಅಧ್ಯಕ್ಷರಾಗಿ JK ಕೃಷ್ಣಾರೆಡ್ಡಿ ಅವರು ನೇಮಕಾತಿಗೊಂಡ ನಂತರ ಕೋರ್ ಕಮಿಟಿಯ ಸದಸ್ಯರಿಗೂ ಕೂಡ ಕಳೆದ ವಾರಿ ನಾನು ಸ್ಪೆಷಲ್ ಇನ್ವಿಟಿಯಾಗಿ ಹೋಗಿದ್ದೆ. ಯಾಕೆಂದರೆ ನಾನೇನು ಕೋರ್ ಕಮಿಟಿ ಸದಸ್ಯ ಅಲ್ಲ. ಕೂತಂಥ ಸಂದರ್ಭದಲ್ಲಿ ಪಾರ್ಟಿ ಕಟ್ತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಟಾಸ್ಕ್ಗಳು ಇವತ್ತು ಕೋರ್ ಕಮಿಟಿಯ ಸದಸ್ಯರು ಕೂಡ ತಗೊಂಡಿದ್ದಾರೆ ಆ ಜವಾಬ್ದಾರಿ. ಜೊತೆಯಲ್ಲಿ ಮುಂದಕ್ಕೂ ಯಾವ ರೀತಿ ಕಾರ್ಯಕರ್ತರನ್ನ ಸ್ಥಳೀಯ ಚುನಾವಣೆಗಳು ಏನಾದರೂ ಸರ್ಕಾರ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ಅವರ ಆಡಳಿತದಲ್ಲಿ ಕುಸಿತ ಕಂಡಿರೋದ್ರಿಂದ ಜನ ತಿರಸ್ಕಾರ ಮಾಡ್ತಾರೆ. ZP, TP, GBA ಚುನಾವಣೆ ಇವ್ಯಾವು ಕೂಡ ಮಾಡ್ತಕ್ಕಂಥದ್ರಲ್ಲಿ ಮನಸ್ಸಿಲ್ಲ ಅವ್ರಿಗೆ. ಕಾರಣ ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಒಂದು ಆತಂಕ ಇದೆ. ಆದರೂ ಮುಂದೇನಾದರೂ ಇನ್ನೊಂದು 2 ವರ್ಷದ ಒಳಗಡೆ ಏನು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎದುರು ನೋಡ್ತಾ ಇದ್ದಾರೆ. ಕಾರ್ಯಕರ್ತರು ಚುನಾವಣೆ ಪಡೆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ಬೋದು. ಆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸ ತೆಗೆದು ನೋಡಿದಾಗ ಇಲ್ಲಿವರೆಗೂ ಕೂಡ ಅಲಯನ್ಸ್ಗಳು ಆಗಿರ್ತಕ್ಕಂಥದ್ದು ಪೋಸ್ಟ್ ಪೋಲ್ ಅಲಯನ್ಸು. ಚುನಾವಣೆಯ ಫಲಿತಾಂಶ ಬಂದ ನಂತರ ಅಲಯನ್ಸ್ಗಳು ಆಗಿರುವಂಥದ್ದು ನೋಡಿದ್ದೀರಿ. ಇದು ಮೊದಲನೇ ಬಾರಿ ಪ್ರೀಪೋಲ್ ಅಲಯನ್ಸ್ ಆಗಿರುವಂಥದ್ದು. ಸವಾಲುಗಳಿರ್ತವೆ. ಜೊತೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜನತಾದಳ ಪಕ್ಷ ನಮ್ಮದಾದಂಥ ಒಂದು ಬಲವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕರ್ತರ ಪಡೆ ಇದೆ, ಬಲಿಷ್ಠವಾಗಿ ಈ ಭಾಗದಲ್ಲಿ ಜನ ನಮ್ಮನ್ನು ಬೆಳೆಸಿ ಪಾರ್ಟಿನ ಹರಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಎಸ್ಪೆಷಲಿ ಓಲ್ಡ್ ಮೈಸೂರು ರೀಜನ್. ಹಾಗಾಗಿ ಇಲ್ಲಿ ಒಂದಷ್ಟು ಕಡೆ ಮುಂದೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಈಗಲೇ ಕೂತ್ಕೊಂಡು ನಾವು ಆದಿ ಬೀದಿಲಿ ಚರ್ಚೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗ್ಲಿಕ್ಕಾಗೋದಿಲ್ಲ, ಕಂಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ರಾಷ್ಟ್ರೀಯ BJP ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು, ಜೊತೆಯಲ್ಲಿ ಕುಮಾರಣ್ಣವರು, ರಾಜ್ಯ BJP ನಾಯಕರೆಲ್ಲ ಕೂತ್ಕೊಂಡು ಒಟ್ಟಿನಲ್ಲಿ ಸುಗಮವಾಗಿ ಅಲಯನ್ಸ್ಗೆಲ್ಲೂ ಧಕ್ಕೆ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆ ತೀರ್ಮಾನಗಳು ಕೈಗೊಳ್ತಾರೆ. ಮೈಸೂರು ಭಾಗದಲ್ಲಿ ಪ್ರವಾಸ ಮುಕ್ತಾಯ ಆಗಿದೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರವಾಸ ನಿರಂತರವಾಗಿ ಸಾಗ್ತಾ ಇರಬೇಕು. ಸಂಘಟನೆ ಅಂತಕ್ಕಂಥದ್ದು ನಿಂತು ನೀರಲ್ಲ, ಒಂದು ರೀತಿ ಸಮುದ್ರ ಇದ್ದಂಗೆ ನಿರಂತರವಾಗಿ ಸಂಘಟನೆ ನಡೀತಾ ಇರಬೇಕು. ಅದು ಚಾಲ್ತಿಯಲ್ಲಿ ಇದ್ದಾಗಲೇ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಕಾರ್ಯಕರ್ತರಿಗಾಗಲಿ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ. ಆ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥದ್ದು ಬಿರುಸಾಗಿ ಸಾಗ್ತಾ ಇದೆ. ಜೊತೆಯಲ್ಲಿ ಇತ್ತೀಚೆಗೆ ಕೋರ್ ಕಮಿಟಿ ಅಧ್ಯಕ್ಷರಾಗಿ JK ಕೃಷ್ಣಾರೆಡ್ಡಿ ಅವರು ನೇಮಕಾತಿಗೊಂಡ ನಂತರ ಕೋರ್ ಕಮಿಟಿಯ ಸದಸ್ಯರಿಗೂ ಕೂಡ ಕಳೆದ ವಾರಿ ನಾನು ಸ್ಪೆಷಲ್ ಇನ್ವಿಟಿಯಾಗಿ ಹೋಗಿದ್ದೆ. ಯಾಕೆಂದರೆ ನಾನೇನು ಕೋರ್ ಕಮಿಟಿ ಸದಸ್ಯ ಅಲ್ಲ. ಕೂತಂಥ ಸಂದರ್ಭದಲ್ಲಿ ಪಾರ್ಟಿ ಕಟ್ತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಟಾಸ್ಕ್ಗಳು ಇವತ್ತು ಕೋರ್ ಕಮಿಟಿಯ ಸದಸ್ಯರು ಕೂಡ ತಗೊಂಡಿದ್ದಾರೆ ಆ ಜವಾಬ್ದಾರಿ. ಜೊತೆಯಲ್ಲಿ ಮುಂದಕ್ಕೂ ಯಾವ ರೀತಿ ಕಾರ್ಯಕರ್ತರನ್ನ ಸ್ಥಳೀಯ ಚುನಾವಣೆಗಳು ಏನಾದರೂ ಸರ್ಕಾರ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ಅವರ ಆಡಳಿತದಲ್ಲಿ ಕುಸಿತ ಕಂಡಿರೋದ್ರಿಂದ ಜನ ತಿರಸ್ಕಾರ ಮಾಡ್ತಾರೆ. ZP, TP, GBA ಚುನಾವಣೆ ಇವ್ಯಾವು ಕೂಡ ಮಾಡ್ತಕ್ಕಂಥದ್ರಲ್ಲಿ ಮನಸ್ಸಿಲ್ಲ ಅವ್ರಿಗೆ. ಕಾರಣ ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಒಂದು ಆತಂಕ ಇದೆ. ಆದರೂ ಮುಂದೇನಾದರೂ ಇನ್ನೊಂದು 2 ವರ್ಷದ ಒಳಗಡೆ ಏನು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎದುರು ನೋಡ್ತಾ ಇದ್ದಾರೆ. ಕಾರ್ಯಕರ್ತರು ಚುನಾವಣೆ ಪಡೆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ಬೋದು. ಆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸ ತೆಗೆದು ನೋಡಿದಾಗ ಇಲ್ಲಿವರೆಗೂ ಕೂಡ ಅಲಯನ್ಸ್ಗಳು ಆಗಿರ್ತಕ್ಕಂಥದ್ದು ಪೋಸ್ಟ್ ಪೋಲ್ ಅಲಯನ್ಸು. ಚುನಾವಣೆಯ ಫಲಿತಾಂಶ ಬಂದ ನಂತರ ಅಲಯನ್ಸ್ಗಳು ಆಗಿರುವಂಥದ್ದು ನೋಡಿದ್ದೀರಿ. ಇದು ಮೊದಲನೇ ಬಾರಿ ಪ್ರೀಪೋಲ್ ಅಲಯನ್ಸ್ ಆಗಿರುವಂಥದ್ದು. ಸವಾಲುಗಳಿರ್ತವೆ. ಜೊತೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜನತಾದಳ ಪಕ್ಷ ನಮ್ಮದಾದಂಥ ಒಂದು ಬಲವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕರ್ತರ ಪಡೆ ಇದೆ, ಬಲಿಷ್ಠವಾಗಿ ಈ ಭಾಗದಲ್ಲಿ ಜನ ನಮ್ಮನ್ನು ಬೆಳೆಸಿ ಪಾರ್ಟಿನ ಹರಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಎಸ್ಪೆಷಲಿ ಓಲ್ಡ್ ಮೈಸೂರು ರೀಜನ್. ಹಾಗಾಗಿ ಇಲ್ಲಿ ಒಂದಷ್ಟು ಕಡೆ ಮುಂದೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಈಗಲೇ ಕೂತ್ಕೊಂಡು ನಾವು ಆದಿ ಬೀದಿಲಿ ಚರ್ಚೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗ್ಲಿಕ್ಕಾಗೋದಿಲ್ಲ, ಕಂಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ರಾಷ್ಟ್ರೀಯ BJP ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು, ಜೊತೆಯಲ್ಲಿ ಕುಮಾರಣ್ಣವರು, ರಾಜ್ಯ BJP ನಾಯಕರೆಲ್ಲ ಕೂತ್ಕೊಂಡು ಒಟ್ಟಿನಲ್ಲಿ ಸುಗಮವಾಗಿ ಅಲಯನ್ಸ್ಗೆಲ್ಲೂ ಧಕ್ಕೆ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆ ತೀರ್ಮಾನಗಳು ಕೈಗೊಳ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.